ಇನ್ನು ಇದರೊಂದಿಗೆ ಭಾರತದಿಂದ ಪಶ್ಚಿಮ ಗಡಿಯಲ್ಲಿ ಜಾಮರ್ಗಳ ಅಳವಡಿಕೆಯನ್ನ ಮಾಡಲಾಗಿದೆ. ಪಾಕ್ ಯುದ್ಧ ವಿಮಾನಗಳಿಗೆ ನ್ಯಾವಿಗೇಷನ್ ಸಿಗದಂತೆ ತೆಗೆದುಕೊಂಡಿರುವಂತಹ ಕ್ರಮ ಇದು. ನ್ಯಾವಿಗೇಷನ್ ಸಿಗದಂತೆ ಮಾಡೋದಕ್ಕೆ ಜಾಮರ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ಪಾಕ್ ಬಳಕೆ ಮಾಡೋದು ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ನ ಬಳಕೆ ಮಾಡುತ್ತೆ ಪಾಕಿಸ್ತಾನ ನ್ಯಾವಿಗೇಷನ್ಗೆ. ರಷ್ಯಾದ ಸ್ಯಾಟಲೈಟ್ ಮೂಲಕ ನ್ಯಾವಿಗೇಷನ್ ಸಿಸ್ಟಮ್ನ ಬಳಕೆ ಮಾಡ್ತಾ ಇತ್ತು ಪಾಕಿಸ್ತಾನ. ಆದ್ರೆ ಈಗ ಭಾರತದ ಗಡಿ ಭಾಗದಲ್ಲಿ ಜಾಮರ್ಗಳ ಅಳವಡಿಕೆ ಮಾಡಿದೆ. ಹಾಗಾಗಿ ಪಾಕಿಸ್ತಾನಕ್ಕೆ ನಿಖರ ದಾಳಿಯನ್ನ ಮಾಡೋದು ಅಸಾಧ್ಯ. ಜಾಮರ್ಗಳ ಅಳವಡಿಕೆಯಿಂದಾಗಿ ನ್ಯಾವಿಗೇಷನ್ ಮಾಡೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗೋದಿಲ್ಲ. ಪಾಕಿಸ್ತಾನದ ಯುದ್ಧ ನೌಕೆಗಳಿಗೆ ಸಾಧ್ಯ ಆಗೋದಿಲ್ಲ. ಇದು ಯುದ್ಧದ ಸನ್ನಿವೇಶ ಎದುರಾದ್ರೆ ಪಾಕಿಸ್ತಾನದಿಂದ ಯುದ್ಧ ನೌಕೆಗಳ ಮೂಲಕ ಆಗುವಂತಹ ದಾಳಿ ಏನಿದೆ ಅದನ್ನ ತಡೆಯೋದಕ್ಕೆ, ಪಾಕಿಸ್ತಾನದ ಯುದ್ಧ ನೌಕೆಗಳ ಗುರಿಯನ್ನ ತಪ್ಪಿಸುವುದಕ್ಕೆ ಭಾರತ ತೆಗೆದುಕೊಂಡಿರುವಂತಹ ಕ್ರಮ ಇದು. ರಡಾರ್ ಸಿಸ್ಟಮ್ಗಳನ್ನ ಅಳವಡಿಕೆ ಮಾಡಲಾಗುತ್ತೆ ಗಡಿ ಭಾಗದಲ್ಲಿ. ಅದಕ್ಕೆ ಇಂತಿಷ್ಟು ವ್ಯಾಪ್ತಿ ಅಂತ ಇರುತ್ತೆ. ಆಲ್ಟಿಟ್ಯೂಡ್ ಹಾಗೆ ಅದರ ಸಂಪೂರ್ಣ ವಿಸ್ತಾರ ಒಂದಿಷ್ಟು ಕಿಲೋಮೀಟರ್ಗಳವರೆಗೆ ಅನ್ನುವಂಥ ಆ ನಿಗದಿತ ಪ್ರಮಾಣ ಇರುತ್ತೆ. ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ಶತ್ರು ದೇಶದ ಯುದ್ಧ ನೌಕೆ ಆಗಿರಬಹುದು, ಯುದ್ಧ ವಿಮಾನ ಆಗಿರಬಹುದು, ಅವರಿಗೆ ನಿಖರವಾದಂತಹ ಗುರಿಯನ್ನ ಇಡುವುದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಜಾಮರ್ ಆ ರೀತಿಯಾಗಿ ವರ್ಕ್ ಮಾಡುತ್ತೆ. ಅದರ ಪರಿಣಾಮ ಪಾಕಿಸ್ತಾನಕ್ಕೆ ಯುದ್ಧದ ಸನ್ನಿವೇಶದಲ್ಲಿ ದೊಡ್ಡ ಮಟ್ಟದ ಹೊಡೆತ ಅಥವಾ ಭಾರತವನ್ನ ಹೆದರಿಸುವುದಕ್ಕೂ ಭಾರತದ ಮೇಲೆ ಮುಗಿಬೀಳೋದಕ್ಕೂ ಪಾಕ್ಗೆ ಅದು ತಡೆಯಾಗಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.